ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಹೆಸರು ಶ್ರುತಿ. ನಾನು ಕನ್ನಡದಲ್ಲಿ ವೆಯ್ಟ್ ಲಾಸ್ ಡಯಟ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನಾನಿವಾಗ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಇವತ್ತು ಡೇ 13 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ನಾನು 2 ಡೇಸ್ ಟ್ರಿಪ್ಪಿಗೆ ಹೋಗಿದ್ದರಿಂದ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ನನ್ನ ಹೆಲ್ತ್ ಕೂಡ ಅಪ್ಸೆಟ್ ಆಗಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಇವತ್ತು ಡೇ 13 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಹಾಗೂ ನನ್ನ ವೆಯ್ಟ್ನ ನಾನು ಚೆಕ್ ಮಾಡಿದೆ. ನನ್ನ ವೆಯ್ಟ್ 79.90, ಅಂದರೆ ಅಪ್ರಾಕ್ಸಿಮೇಟ್ಲಿ 1.1 kg ಕಡಿಮೆ ಆಗಿದೆ. ಇವಾಗ 10:30 ಆಗಿದೆ. ಸೊ ನನ್ನ ಫಾಸ್ಟ್ನ ಬ್ರೇಕ್ ಮಾಡೋಕ್ಕೆ ನಾನಿವತ್ತು ಎಳ್ನೀರನ್ನು ಕುಡಿತಾ ಇದ್ದೀನಿ. ನೀವು ಯಾವುದಾದ್ರೂ ಹಣ್ಣನ್ನು ತಿಂದು ಅಥವಾ ಡ್ರೈ ಫ್ರೂಟ್ನ ತಿಂದು ಫಾಸ್ಟ್ನ ಬ್ರೇಕ್ ಮಾಡ್ಬೋದು. ಇವತ್ತಿಂದ ನಾವು 3 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಅಂತ ನಾನು ಮೊಸರನ್ನ ಮತ್ತು ಶೇಂಗಾ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಹುರ್ಕೊಂಡ್ರೆ ಅದು ಸರಿಯಾಗಿ ಒಳಗಡೆ ರೋಸ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ರೋಸ್ಟ್ ಮಾಡಬೇಕು. ಇವಾಗ ನಾನು ಶೇಂಗಾನ ಸರಿಯಾಗಿ ಹುರ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿ ಇದನ್ನು ನಾನು ಒಂದು ದೊಡ್ಡ ಪ್ಲೇಟಲ್ಲಿ ಆರೋಗಂತ ಇಡ್ತಾ ಇದ್ದೀನಿ. ಶೇಂಗಾ ಕಂಪ್ಲೀಟಾಗಿ ಆರಿದ ತಕ್ಷಣ ನಾವು ಶೇಂಗಾ ಮೇಲಿರೋ ಸಿಪ್ಪೆನ ಬಿಡಿಸ್ಕೋಬೇಕು. ಕೆಲವೊಬ್ಬರು ಶೇಂಗಾ ಚಟ್ನಿನ ಸಿಪ್ಪೆ ತೆಗೆದೇ ಮಾಡ್ತಾರೆ. ನಾನು ಸಿಪ್ಪೆ ತೆಗೆದು ಮಾಡ್ತೀನಿ. ಬಟ್ ಅದ್ರ ಜೊತೆಗೆ ನಾನು ಕೆಲವೊಂದು ಶೇಂಗಾ ಹಾಗೆ ಸಿಪ್ಪೆನ ಉಳಿಸಿರ್ತೀನಿ. ಸಿಪ್ಪೆನ ಬಿಡಿಸ್ಕೊಂಡ್ಮೇಲೆ ನಾವು ಒಂದು ಮರಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಸಿಪ್ಪೆ ಸಪ್ರೇಟ್ ಆಗಿದೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಇವಾಗ ತಾನೇ ಹುರ್ಕೊಂಡಿರುವಂತಹ ಶೇಂಗಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಗಮನಿಸ್ಬೋದು, ನಾನು ಕೆಲವೊಂದು ಶೇಂಗಾಗೆ ಸಿಪ್ಪೆನ ತೆಗೆದಿಲ್ಲ. ಇವಾಗ ನಾನು ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 10 ರಿಂದ 15 ಕರಿಬೇವಿನ ಸೊಪ್ಪು ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನನ್ನ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇಲ್ಲ, ಹಾಗಾಗಿ ನಾನು 4 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮ್ಮ ಖಾರದ ಪುಡಿ ಜಾಸ್ತಿ ಖಾರ ಇದ್ದರೆ ನೀವು ಕಡಿಮೆ ಹಾಕ್ಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಕ್ಕ ಪೀಸ್ ಹುಣಸೆ ಹಣ್ಣನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು 1 ರೌಂಡ್ ಮಿಕ್ಸಿ ಮಾಡಿಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋತೀನಿ. ಈಗ ನಾನು ಇದಕ್ಕೆ 4 ಟೇಬಲ್ ಸ್ಪೂನ್ ಪುಟಾಣಿ ಹಿಟ್ಟನ್ನು ಹಾಕ್ತೀನಿ. ನನ್ನ ಹತ್ರ ಪುಟಾಣಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಪುಟಾಣಿ ಹಿಟ್ಟನ್ನು ಹಾಕಿ ಮತ್ತೊಂದು ಸರಿ ರುಬ್ಕೋತಾ ಇದ್ದೀನಿ. ಇವಾಗ ನೀವು ರುಚಿ ನೋಡಿಬಿಟ್ಟು ಏನಾದರೂ ಉಪ್ಪು ಅಥವಾ ಖಾರ ಕಡಿಮೆ ಆಗಿದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ರುಬ್ಕೋಬೋದು. ಇವಾಗ ನಮ್ಮ ಚಟ್ನಿ ರೆಡಿಯಾಗಿದೆ. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಆರೋಕ್ಕಂತ ಇಡ್ತಾ ಇದ್ದೀನಿ. ಅದು ಬಿಸಿ ಬಿಸಿ ಇದ್ದಾಗ ನಾವು ಯಾವುದಾದ್ರೂ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಅದು ಸ್ವಲ್ಪ ದಿನಕ್ಕೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಚಟ್ನಿ ಆರಿದ ಮೇಲೆ ನಾವು ಅದನ್ನು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋಬೋದು. ನನಗೆ ಈ ರೆಸಿಪಿನ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ರು. ಅವರು ತುಂಬ ಚೆನ್ನಾಗಿ ಶೇಂಗಾ ಚಟ್ನಿನ ಮಾಡ್ತಾರೆ. ಇವಾಗ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ. ಟೇಸ್ಟ್ ಎಕ್ಸಾಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ 12 ಗಂಟೆ ಆಗಿದೆ. ಸೊ ಬ್ರೇಕ್ಫಾಸ್ಟಲ್ಲಿ ನಾನಿವತ್ತು ಆಲೂ ಪರೋಟ ಮತ್ತು ರಾಯ್ತಾನ ತಿಂತಾಯಿದ್ದೀನಿ. ಇವಾಗ 2:30 ಆಗಿದೆ. ಸೊ ನಮ್ಮ ಜರ್ನಿನ
ಮತ್ತು ಚಿಪ್ಸ್ನ ತಿಂದರು. ಬಟ್ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಜಸ್ಟ್ ಬರೀ 1 ಪೀಸ್ ಕೋಡ್ಬೇಳೆನ ತಿಂದೆ ನಾನು. ಈ ಸಾರಿ ನಾನು ವೆಯ್ಟ್ ಲಾಸ್ ಚಾಲೆಂಜನ್ನ ತೊಗೊಂಡಿರೋದ್ರಿಂದ ಯಾವುದೇ ತರಹದ ಚಿಪ್ಸು ಅಥವಾ ಜಂಕ್ ಫುಡ್ನ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವಾಗ ಒಂದು ಟ್ರಕ್ನ ನೋಡಿದ್ವಿ. ಅದ್ರ ಮೇಲೆ ಅವರು ಕ್ಯೂಟಾಗಿ ಕೆಲವೊಂದು ಸಾಲುಗಳನ್ನು ಬರೆದಿದ್ರು. ನೋಡಿ ನಮಗೆ ತುಂಬ ಖುಷಿಯಾಯಿತು. ಇವಾಗ ನಾವು ಚಾರ್ಮಾಡಿ ಘಾಟ್ನ ರೀಚ್ ಆಗಿದ್ದೀವಿ. ಚಾರ್ಮಾಡಿ ಘಾಟಲ್ಲಿರೋ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ತಗೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಧರ್ಮಸ್ಥಳ ರೀಚ್ ಆದಾಗ ಆಲ್ಮೋಸ್ಟ್ 1:30 ಆಗಿತ್ತು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿಬಿಡ್ತು. ಊಟಕ್ಕೆ ನಾವಿವತ್ತು ಮೊಸರನ್ನ, ಶೇಂಗಾ ಚಟ್ನಿ ಹಾಗೆ ಉಪ್ಪಿನಕಾಯಿನ ತಿಂತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಡೇ 13 ಆಫ್ ವೆಯ್ಟ್ ಲಾಸ್ ಚಾಲೆಂಜ್. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಮ್ಮ ಜರ್ನಿನ ನಾನು ಶೇರ್ ಮಾಡ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾಳೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.